2025ನೇ ಇಸವಿ ಮುಗೀತಾ ಇದೆ, ಮುಗಿದು ಹೋಗಿಲ್ಲ ಫುಲ್ಲು. ಯಾಕೆಂದರೆ ಇನ್ನು 1 ತಿಂಗಳು ಬಾಕಿ ಇದೆ. ಆದ್ದರಿಂದ ಆ ತಿಂಗಳಿದೆಯಲ್ಲ, ಆ ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಚಲನೆ ಬಹಳ ತೀಕ್ಷ್ಣವಾಗಿದೆ. ಬಹಳಷ್ಟು ಚೇಂಜಸ್ಗಳಿದೆ, ಬಹಳಷ್ಟು ಬದಲಾವಣೆಗಳಿದೆ. ಸೊ ಪ್ರತಿಯೊಂದು ರಾಶಿಯವರ ಮೇಲೆ ಅದರ ಪ್ರಭಾವ ಇದ್ದೇ ಇರುತ್ತೆ. ಸೊ ನಿಮ್ಮ ರಾಶಿಯ ಮೇಲೆ ಅಂದರೆ ಕುಂಭರಾಶಿಯವರ ಮೇಲೆ ಯಾವ ರೀತಿಯಲ್ಲಿರುತ್ತೆ ಅನ್ನೋದೇ ನಿಮಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಗೊತ್ತಾಯ್ತಲ್ವಾ. ಸೊ ಈ ವಿಡಿಯೋದಲ್ಲಿ ನಾನು ಕುಂಭರಾಶಿಯವರಿಗೋಸ್ಕರ ಡಿಸೆಂಬರ್ ತಿಂಗಳಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ಅಂದರೆ ಏನೇನು ಸಮಸ್ಯೆ ಆಗಬಹುದು ಅಂತ. ಶುಭ ವಿಚಾರ ಬೇರೆ ಇರ್ತದೆ, ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಒಳ್ಳೆಯದು ಒಂದಿಷ್ಟು ನೆಗೆಟಿವ್ ಎಲ್ಲ ಇದ್ದೇ ಇರ್ತದೆ. ಬಟ್ ನಾನು ಅದನ್ನು ಎರಡನ್ನೂ ಬೇರೆ ಬೇರೆ ವಿಡಿಯೋ ಮಾಡ್ತೀನಿ ಗೊತ್ತಾಯ್ತಲ್ಲ. ಒಂದು ಅದ್ಭುತವಾದ ವೀರಭದ್ರನ ಸನ್ನಿಧಾನಕ್ಕೆ ಬಂದಿದ್ದೇನೆ. ಈ ಒಂದು ಸನ್ನಿಧಾನದ ಬಗ್ಗೆ, ಇಲ್ಲಿ ಪೂಜೆ ದೇವತಾನ ಮೂಲ ದೇವತಾ ದರ್ಶನ, ಇದೆಲ್ಲದು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲ ಇದು. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಸಂಪೂರ್ಣ ಮಾಹಿತಿಯನ್ನೆಲ್ಲ ಹಂಚ್ಕೊಂಡಿರ್ತೇನೆ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಅನ್ಯಥಾ ಭಾವಿಸ್ಕೊಳ್ಬೇಡಿ, ಬರೀ ಎದುರಿಸಿದರೆ ಗುರುಗಳು ಅಂತ ಅಂದ್ಕೊಳ್ಬೇಡಿ. ದಯವಿಟ್ಟು ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ನೋಡೋಣ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಗೊತ್ತಾಯ್ತಲ್ವಾ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಲೇಬೇಕು. ದಯವಿಟ್ಟು ನೀವೊಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಅಂತ ಮೇಗಡೆ ಕಾಣ್ತಾ ಇರುತ್ತೆ, ಟಕ್ ಅಂತ ಒತ್ಬಿಟ್ರೆ ಫಾಲೋ ಆಗಿಬಿಡ್ತೀರಾ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮ ಪೇಜ್ 1 ಲಕ್ಷಕ್ಕೆ ಸಮೀಪ ಆಗ್ತಾ ಇದೆ ಫೇಸ್ಬುಕ್ಕಲ್ಲಿ. ಯೂಟ್ಯೂಬಲ್ಲಿ ಆಗಲೇ 6 ಲಕ್ಷ ದಾಟಿದೆ. ಬೇರೆ ಬೇರೆ ಚಾನಲ್ ಸೇರಿದ್ರೆ ಸುಮಾರು ಒಂದು 10 ಲಕ್ಷ ತನಕ ಆಗ್ತದೆ ನಮ್ಮ ಕುಟುಂಬ. ಸೊ ಖಂಡಿತವಾಗಿ ಬೆಳಿಬೇಕು, ಎಲ್ಲರಿಗೂ ವಿಚಾರ ಗೊತ್ತಾಗಬೇಕು. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರೋವಂಥದ್ದು. ಬನ್ನಿ ವಿಡಿಯೋನ ಆರಂಭಿಸೋಣ. ಮೊದಲನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದೆ ನಿಮಗೆ ಬಹಳ ವಿಶೇಷವಾದ ತೀಕ್ಷ್ಣವಾದ ಗ್ರಹಸ್ಥಿತಿಗಳ ಚಲನೆ ಆಗ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಅಂತ, ಹಲವಾರು ಗ್ರಹಗಳದ್ದು ಅಂತ. ನೀವು ಸರಿ ಇರಬಹುದು, ನೀವು ಎಷ್ಟೇ ಶುದ್ಧವಾಗಿರ್ಬೋದು, ಎಷ್ಟೇ ಸರಿ ಇರಬಹುದು, ಸಮಾಜ ನಿಮ್ಮನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತದೆ. ನಾನು ಸರಿ ಇದ್ದೀನಲ್ಲ, ನನ್ನ ಆತ್ಮಕ್ಕೆ ಗೊತ್ತಿದೆ ನಾನು ಸರಿ ಇರುವಂಥದ್ದು, ನಾನು ಪ್ರಪಂಚದ ಬಗ್ಗೆ ಚಿಂತೆ ಮಾಡಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಕೆಲವು ಮಟ್ಟಕ್ಕೆ ಓಕೆ ಆಗ್ಬೋದು, ಎಲ್ಲ ಮಟ್ಟಕ್ಕೆ ಓಕೆ ಆಗೋದಿಲ್ಲ ಗೊತ್ತಾಯ್ತಲ್ವಾ. ಸೊ ಏನಾಗ್ಬಿಡುತ್ತೆ, ಸೂಕ್ಷ್ಮವಾಗಿ ಹೇಳ್ತೇನೆ, ಈ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ. ಜನರ ದೃಷ್ಟಿಕೋನ ನಿಮ್ಮ ಬಗ್ಗೆ ಅಷ್ಟು ಚೆನ್ನಾಗಿರಲ್ಲ ಈ ತಿಂಗಳು, ಡಿಸೆಂಬರ್ ತಿಂಗಳಲ್ಲಿ. ಕೆಟ್ಟ ಕೆಟ್ಟ ಸಂಬಂಧಗಳನ್ನು ನಿಮಗೆ ಸುತ್ತಿ ಹಾಕ್ತಾರೆ. ಅವ್ರ ಜೊತೆಗೆ ಇವರಿಗೆ ಸಂಬಂಧ ಇದೆ, ಇವ್ರ ಜೊತೆಗೆ ಇವ್ರಿಗೆ ಲಿಂಕ್ ಇದೆ, ಆ ಎಮ್ಮನ ಜೊತೆಗೆ ಲಿಂಕ್ ಇದೆ, ಈ ಅಪ್ಪನ ಜೊತೆಗೆ ಎಮ್ಮಂಗೆ ಲಿಂಕ್ ಇದೆ. ಸುಮ್ಮನೆ ಒಂದಿಷ್ಟು ಇಲ್ಲ ಸಲ್ಲದ ಒಂದಿಷ್ಟು ಸಂಬಂಧಗಳನ್ನು ನಿಮಗೆ ಕಟ್ಟಿ ನಿಮಗೆ ತೊಂದರೆಯನ್ನು ಕೊಡ್ತಾರೆ. ಇದನ್ನು ಅನುಭವಿಸುವಂಥ ಯೋಗ ಫಲ ಇದೆ. ಸೊ ಆದ್ದರಿಂದ ನೀವು ಶುದ್ಧರೇ ಇದ್ದೀರಿ, ನೀವು ಸರಿಯಾಗೇ ಇದ್ದೀರಿ, ನಿಮ್ಗೆ ಯಾವ ಇದು ಇಲ್ಲ, ಎಲ್ಲ ಒಪ್ಕೊಳ್ಳೋಣ ಆಯಿತು. ಆದರೆ ಸಮಾಜದ ಕಣ್ಣನ್ನು ಎಷ್ಟು ಕಣ್ಣುಗಳು ಅಂತ ಕಟ್ತೀರಾ? ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ ಸ್ವಾಮಿ, ನಮ್ಮ ಕಾಲಿಗೆ ಚಪ್ಪಲಿ ಹಾಕೊಂಡು ಓಡಾಡಬೇಕು. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಇದನ್ನು ಯಾವ ರೀತಿಯಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಳ್ತೀರಾ ಅಥವಾ ಯಾವ ರೀತಿಯಲ್ಲಿ ನೀವು ಇದನ್ನು ರಕ್ಷಣೆ ಒಳಗಾಗ್ತೀರಾ ಅಂತ ನೋಡ್ಕೊಳ್ಳಿ, ನಿಮಗೆ ಬಿಟ್ಟಂಥ ವಿಚಾರ. ಯಾಕೆಂದರೆ ಸಿಂಪಲ್ ಪರಿಹಾರ ಹೇಳಬೇಕು ಅಂದರೆ ನಿಮಗೆ ಶ್ರೀರಾಮಚಂದ್ರನೇ ಕಾಪಾಡಬೇಕು. ಸೊ ಅದರಿಂದ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ರಾಮತಾರಕ ಮಂತ್ರ. ಇದು ಪ್ರತಿನಿತ್ಯ 108 ಬಾರಿ ಇದು ಜಪ ಮಾಡೋದ್ರಿಂದ ಆಂಜನೇಯ ಬಂದು ನಿಮ್ಮನ್ನು ಕಾಪಾಡ್ತಾನೆ ಗೊತ್ತಾಯ್ತಲ್ವಾ. ಸೊ ಅದರಿಂದ ಅದರ ಬಗ್ಗೆ ಏನು ಯೋಚನೆ ಇಲ್ಲ ಅಂತಂದ್ರೆ ನಾವೇ ವಿಶೇಷವಾಗಿ ಬಹಳ ಅದ್ಭುತವಾದಂತಹ ಪಂಚಮುಖಿ ಆಂಜನೇಯನ ಸ್ವಾಮಿ ಹೋಮವನ್ನೇ ಮಾಡ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಅಭಯಾಂಜನೇಯ ಸ್ವಾಮಿಯ ಒಂದಿದು. ಸೊ ನಿಮ್ಮ ಬಗ್ಗೆ ಏನಾದ್ರು ಊಹಾಪೋಹಗಳು ಹಚ್ಚಬೇಕು ಅಂದರೂ ಶತ್ರುಗಳೇ ಆಗಿರಬೇಕು. ನಿಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳ್ಕೊಂಡು ತಿರುಗಾಡಬೇಕು ಅಂದರೆ ಶತ್ರುಗಳೇ ಆಗಿರಬೇಕು ಅಲ್ವಾ. ಸೊ ಆದ್ದರಿಂದಾಗಿ ನಾವು ಶತ್ರು ನಿಗ್ರಹ ಆಂಜನೇಯನ ಒಂದು ಆರಾಧನೆ ಮಾಡ್ತಾ ಇದ್ದೇವೆ. ಯಾವುದೇ ರೀತಿ ಕೆಟ್ಟದಿದ್ದರೂ ಸಹ ನಿಮ್ಮ ಹತ್ರ ಸುಳಿಬಾರದು. ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಭದ್ರ ರಕ್ಷಾ ಕವಚ ಅಂತ. ಅದನ್ನು ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿಸಿದ್ದೇನೆ, ಅದನ್ನು ಸಹ ವಿಡಿಯೋದಲ್ಲಿ ನೀವು ನೋಡಬಹುದು. ಇಲ್ಲೇ ಎನರ್ಜೈಸ್ ಮಾಡಿ ಪ್ರಸಾದವನ್ನು ತೆಗೆದುಕೊಂಡಿದ್ದೇನೆ. ಸೊ ವಿಡಿಯೋ ಎಂಡಲ್ಲಿ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕೈ ಸೆಳೆತ, ಕಾಲ್ ಸೆಳೆತ,
ಮೈಕೈ ನೋವು, ಸುಸ್ತು ಇದೆಲ್ಲ ಜಾಸ್ತಿ ಇರುತ್ತೆ ಈ ಒಂದು ತಿಂಗಳಲ್ಲಿ. ಅದು ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ತುಂಬ ಕೈ ಸೆಳಿತಾ ಇದೆ ರೀ, ಯಪ್ಪ ಏನು ಮಾಡಿದ್ರು ಆಗ್ತಾಯಿಲ್ಲ, ತುಂಬ ಕೈ ಸೆಳಿತಾ ಬರ್ತಾ ಇದೆ, ಕಾಲು ತುಂಬ ಸೆಳಿತಾ ಬರ್ತಾ ಇದೆ, ಕಾಲು ನೋಯ್ತಾ ಇದೆ, ಏನು ಮಾಡೋಕ್ಕಾಗ್ತಾಯಿಲ್ಲ, ಸುಸ್ತು ಸುಸ್ತು ಸುಸ್ತು, ನನ್ನ ಕೈಲಿ ಶಕ್ತಿನೇ ಇಲ್ದಂಗೆ ಆಗ್ತಾ ಇದೆ, ಮಲ್ಕೊಂಡೇ ಇರೋದು, ಇಂಥದ್ದೆಲ್ಲ ಜಾಸ್ತಿ ಮಾಡ್ತೀರಾ. ಸ್ವಲ್ಪ ನೀವು ಎಂತ ಹೇಳ್ತೀವಿ, ಎದ್ದು ಓಡಾಡಲೇಬೇಕು ನೀವು ಒಂದು ಸ್ವಲ್ಪ. ಯಾಕೆಂದರೆ ಶರೀರ ನಿಮ್ಮದು ಹಿಂಗೆ ಆದಷ್ಟು ಬಿಗಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಮೈಗೆಲ್ಲ ತೈಲ, ವಾತಹಾರಿ ತೈಲ ಅಂತ ಬರುತ್ತೆ ನಿಮಗೆ. ಯಾವ್ದಾದ್ರು ಆಯುರ್ವೇದಿಕ್ ಇದರಲ್ಲಿ ಕೇಳಿದ್ರೆ ಕೊಡ್ತಾರೆ ವಾತಹಾರಿ ತೈಲ ಅಂತ, ಏನೋ ಮಸಾಜ್ ಮಾಡುವಂಥದ್ದು, ಬಾಡಿ ಮಸಾಜ್. ಆದರೆ ನೀವು ಆಯುರ್ವೇದಿಕ್ ಡಾಕ್ಟರ್ನ ಹೋಗಿ ಒಂದು ಸಲ ಸಂಪರ್ಕಿಸಿ ವಾತಹಾರಿ ತೈಲವನ್ನು ತೆಗೆದುಕೊಂಡು ನಿಮ್ಮ ಶರೀರವನ್ನು ನಾಡಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅವರು ಹೇಳ್ತಾರೆ ವಾತಹಾರಿ ತೈಲದಲ್ಲಿ ಮೈಯೆಲ್ಲ ಬಾಡಿ ಮಸಾಜ್ ಮಾಡಿ ದಿನ ಸ್ವಲ್ಪ ವಾರ್ಮ್ ಆಗಿ ಇಟ್ಕೊಳ್ಬೇಕು ಬಾಡಿನ, ಆಯ್ತಲ್ವಾ, ಬೆಚ್ಚಗಿಟ್ಕೊಳ್ಬೇಕು ಶರೀರವನ್ನು. ಹಾಗಂತ ಮಲ್ಕೊಂಡಿರಬಾರ್ದು, ಮುಚ್ಚಾಕೊಂಡು ಮಲ್ಕೊಂಡಿರ್ತಕ್ಕಂಥದ್ದಲ್ಲ ಮತ್ತೆ, ಆಯಿತಾ. ಸೊ ಅದಕ್ಕೆಲ್ಲ ಅವರು ಡಾಕ್ಟರ್ ವೈದ್ಯರಿದ್ದಾರೆ, ಅದಕ್ಕೆ ಸೂಕ್ತ ವ್ಯಕ್ತಿಗಳು ತಿಳಿಸ್ತಾರೆ. ಸೊ ನಿಮಗೆ ಅದನ್ನೆಲ್ಲ ಸ್ವಲ್ಪ ನಿಮಗೆ ರಕ್ಷಣೆ ಇತ್ಯಾದಿಗಳು ಬೇಕಾಗ್ಬೋದು. ಬಟ್ ಮೈಕೈ ನೋವು, ಸುಸ್ತು, ಶಕ್ತಿ ಇದರಲ್ಲ. ನಾವು ನಮ್ಮ ಕಡೆಯಿಂದ ಅದ್ಭುತವಾದಂತಹ ಕಾರ್ತೀಕ ಅಮಾವಾಸ್ಯೆ ದಿವಸ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ವಿಶೇಷವಾಗಿ ಈ ಭದ್ರ ರಕ್ಷಾ ಕವಚ ಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಧಾರಣೆ ಮಾಡಿಕೊಂಡು ಹೋಮದ ಭಸ್ಮಾದಿಗಳು ಇಟ್ಕೊಂಡಾಗ ಸ್ವಲ್ಪ ಚೈತನ್ಯ ಶಕ್ತಿ ಚೆನ್ನಾಗಿರುತ್ತೆ, ಮಾಡಬೇಕು ಅನ್ನುವ ಒಂದು ಹುರುಪು ಇರ್ತದೆ ಅಂತ ಒಂದು ಇದು. ಸೊ ಅದರಿಂದ ಅದು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತರ್ಕೊಂಡು ನೋಡಿ ಆ ಪರಿಹಾರಕ್ಕೋಸ್ಕರ. ಮೂರನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮ್ಮ ಕೆಲಸಕ್ಕೆ ಬೆಲೆ ಕೊಡೋದೇ ಇಲ್ಲ. ಅಂದರೆ ಒಂಥರ ಈ ಕೆಲಸ ನೀವು ಒಬ್ಬರೇ ಬೇಕಾ, ನೀವೇ ಮಾಡ್ಬೇಕಾ, ಬೇರೆ ಕೆಲವಾಗಲ್ವಾ, ನಾವು ಬೇರೆ ಕೆಲವು ಮಾಡಿಸ್ಬಿಡ್ರಿ, ನೀವೇನು ಅಂದ ಅದ್ಭುತ ಏನಲ್ಲ ಆ ಥರ. ಅಂದರೆ ಪ್ರತಿಯೊಬ್ಬರಿಗೂ ಸಹ ನೋಡಿ ಒಂದು ವಿಚಾರ, ಪ್ರತಿಯೊಬ್ಬರಿಗೂ ಅವರವರ ಕೆಲಸಕ್ಕೆ ಪ್ರಾಧಾನ್ಯತೆ ಇದ್ದಿರ್ತದೆ. ಎಷ್ಟು ಚಿಕ್ಕ ಕೆಲಸವಾಗಿರಲಿ, ಎಷ್ಟು ದೊಡ್ಡ ಕೆಲಸ ಬೇಕಾರಾಗಿರಲಿ. ಇಡೀ ದೇಶವನ್ನು ನಡೆಸುವಂತಹ ಪ್ರಧಾನಮಂತ್ರಿಯವರ ಕೈಲೋ ಅಥವಾ ರಾಜ್ಯ ನಡೆಸುವ ಮುಖ್ಯಮಂತ್ರಿಗಳಿಗೆ ಎಷ್ಟು ದೊಡ್ಡ ಇಂಪಾರ್ಟೆಂಟ್ ಬಹಳ ಪ್ರಮುಖವಾದ ಉದ್ಯೋಗವಾಗಿರ್ತದೆಯೋ, ಒಂದು ಹಳ್ಳಿಯಲ್ಲಿ ಒಂದು ಮನೆ ಮುಂದೆ ಕಸ ಗುಡಿಸ್ತಕ್ಕಂಥ ವ್ಯಕ್ತಿ ಕೂಡ ಸಹ ಅದೇ ಇಂಪಾರ್ಟೆನ್ಸ್ ಇರ್ತದೆ, ಅದೇ ಪ್ರಾಮುಖ್ಯತೆ ಇರ್ತದೆ. ಯಾವ ಉದ್ಯೋಗವೂ ಚಿಕ್ಕದಲ್ಲ, ಯಾವ ಉದ್ಯೋಗವೂ ದೊಡ್ಡದಲ್ಲ. ಎಲ್ಲ ಉದ್ಯೋಗವೂ ದೊಡ್ಡದೇ ಅಂತ ತೆಗೆದುಕೊಳ್ಬೇಕಾದ್ರೆ ಎಲ್ಲ ಉದ್ಯೋಗಕ್ಕೂ ಅದರದ್ದೇ ಆದ ಪ್ರಾಧಾನ್ಯತೆ ಇರ್ತದೆ. ಅದಕ್ಕೆ ಅಲ್ದ ನಾವು ಬಸವಣ್ಣ ಹೇಳ್ತದ್ದು ಕಾಯಕವೇ ಕೈಲಾಸ ಅಂತ. ಅದರಿಂದ ಬಟ್ ನೀವೇನೋ ಬಹಳ ಶ್ರದ್ಧೆಯಿಂದ ಆ ಕೆಲಸ ಮಾಡ್ಕೊಂಡು ಹೋಗ್ತೀರಿ. ಬಟ್ ಎದುರುಗಡೆ ಇರ್ತಕ್ಕಂಥ ನಿಮ್ಮ ಜೊತೆ ಕೆಲಸ ಮಾಡೋರು, ನಿಮ್ಮ ಮೇಲ್ಗಡೆ ಕೆಲಸ ಮಾಡೋರು, ಮೇಲಧಿಕಾರಿಗಳು ಯಾರೋ ನಿಮಗೆ ಒತ್ತಡ ಹಾಕ್ತಾರೆ. ಬಿಡಪ್ಪ ನೀನೇನು ಭಾಳ ಇಂಪಾರ್ಟೆಂಟ್, ನಮಗೆ ಅವಮಾನ ಮಾಡ್ತಕ್ಕಂಥದ್ದು ಅದು ನಿಮಗೆ ಸ್ವಲ್ಪ ಚುಚ್ಚಿ ನೀವು ಎಷ್ಟು ಕೆಲಸ ಮಾಡಿದ್ರೂ ಕೂಡ ಹಿಂಗೆ ಹೇಳ್ತಾರಲ್ಲ, ಇಷ್ಟು ನಾನು ಔಟ್ಪುಟ್ ಕೊಟ್ಟರು ಕೂಡ ಇವರಿಗೆ ಸಮಾಧಾನ ಇಲ್ವಲ್ಲ, ಇಷ್ಟು ನನ್ನ ಶಕ್ತಿ ಮೇಲೆ ನಾನು ಹಾಕ್ತಾ ಇದ್ದೀನಿ ಆದರೂ ಕೂಡ ಇವ್ರು ಹಿಂಗೆ ಅಂದ್ಬಿಟ್ರಲ್ಲ, ನಂಗೆ ಭಾಳ ಬೇಜಾರಾಗ್ತಾ ಇದೆ. ಈ ವಾಕ್ಯ ನಿಮ್ಮ ಬಾಯಲ್ಲಿ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸೊ ಏನಾಗ್ಬಿಡುತ್ತೆ ಇಲ್ಲಿ, ಬಹಳ ಪ್ರಮುಖವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡ್ರೆ ಇದರಿಂದ ಹೊರಬರಬಹುದು ನೀವು. ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ಇದರಿಂದ ಹೊರಬರ್ತೀರಾ ನೀವು. ಮೊದಲ ಒಂದು 15 ದಿನಗಳು ಈ ಥರ ಜಾಸ್ತಿ ಇರುತ್ತೆ, ಆಮೇಲೆ ಸ್ವಲ್ಪ ಸರಿ ಹೋಗುತ್ತದು ಮೊದಲ 15. ಯಾಕೆಂದರೆ ಆದರೆ ಏನಾಗ್ಬಿಡುತ್ತೆ ಗೊತ್ತಾ, ಏನೋ ನಿಮಗೆ ಆ ಟೈಮ್ ಬಂದಾಗ ಅದು ಏನೋ ಸಿಟ್ಟಲ್ಲಿ ಕುಯ್ಕೊಂಡು ಮುಗಿ ಸಮಾಧಾನ ಅನ್ಸ್ಕೊಳ್ಳೋಕ್ಕಾಗಲ್ಲ ಅಂತ ನೀವು ಕೆಲಸನೇ ಬಿಡಬೇಕು ಅಂತ ಯೋಚನೆ ಮಾಡ್ಬಿಡ್ತೀರಾ. ರಿಸೈಗ್ನೇಷನ್ವರೆಗೆ ಹೋಗ್ಬಿಡುತ್ತೆ ನಿಮ್ಮ ತಲೆ. ಬೇಡ, ನಾನು ಇಷ್ಟು ಕಷ್ಟಪಟ್ಟರು ನನ್ನ ವ್ಯಾಲ್ಯೂ ಇಲ್ಲ ನನ್ನ ಕೆಲಸಕ್ಕೆ, ನನ್ನ ಶ್ರಮಕ್ಕೆ ಅಂದಮೇಲೆ ನನಗೆ ಬೇಡ ಈ ಕೆಲಸ ಅಂಥೇಳಿ ಆ ಲೆವೆಲ್ಗೆ ಹೊರಟೋಗುತ್ತೆ ನಿಮ್ಮ ಮೈಂಡ್ಸೆಟ್ಟು. ಸಿಟ್ಟಲ್ಲಿ ಮುಖ ಕೊಯ್ಕೊಂಡ್ರೆ ಸಮಾಧಾನ ಮೇಲೆ ಅನ್ಸ್ಕೊಳಕ್ಕಾಗಲ್ವಲ್ಲ. ಸೊ ಅದರಿಂದ ಆ 15 ದಿವಸ ಅದು ಕೂಡ ತುಂಬ ಇಂಪಾರ್ಟೆಂಟು. ಪರಿಹಾರಗಳು ಬಹಳ ಮುಖ್ಯ. ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ, ಸುಬ್ರಹ್ಮಣ್ಯನೇಶ್ವರನ ಅಷ್ಟೋತ್ರ ಪಠನೆ ಮಾಡಿ, ಇಲ್ಲಾಂದ್ರೆ ನಾವು ವಿಶೇಷವಾಗಿ ದೇವತಾರಾಧನೆ ಮಾಡಿ, ಅಘೋರಾಸ್ತ್ರ ಹೋಮಾದಿಗಳು, ರವಿಶಾಂತಿ, ಗುರುಶಾಂತಿ, ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಕೊಂಡು ಭದ್ರ ರಕ್ಷಾ ಕವಚವನ್ನು ಹಾಕ್ಕೊಂಡೇ ನೀವು ಡಿಸೆಂಬರಲ್ಲಿ ಕೆಲಸಕ್ಕೆ ಹೋಗಿ, ಅದಾದ್ರು ನಿಮಗೆ ಅನುಕೂಲ ಆಗಲಿ, ರಕ್ಷಣೆ ಕೊಡಲಿ. 5ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ಬಹಳ ಪ್ರಮುಖವಾಗಿ ಯಾರ ಮೇಲೆ ಆಗಿರ್ತೀರಲ್ಲ ಅವರು ನಿಮ್ಮ ಸಹಾಯಕ್ಕೆ ಬರುವಂಥದ್ದು ಸ್ವಲ್ಪ ಕಷ್ಟ ಇದೆ ಅಂತ. ನಿಮಗೆ ಏನಾಗ್ಬಿಡುತ್ತೆ ಅಂತಂದರೆ, ಮೊದಲ 15 ದಿನಗಳು, ಡಿಸೆಂಬರ್ ಮೊದಲ 15 ದಿನಗಳು ನೀವು ಯಾರ ಮೇಲೂ ಬಹಳ ಜಾಸ್ತಿ ಡಿಪೆಂಡ್ ಆಗಿರ್ತೀರ. ಅಂದ್ರೆ ಅವರಿಲ್ಲದೆ ಕೆಲಸ ಆಗಲ್ಲ ಅನ್ನೋ ಥರ ಅವರ ಸಹಾಯವನ್ನು ಪಡೆದುಕೊಂಡು ನೀವು ಮುಂದೆ ಹೋಗ್ತಾ ಇರ್ತೀವಿ, ವ್ಯವಹಾರವೋ ಕೆಲಸವೋ ಏನೋ, ಸ್ನೇಹಿತ ಅಂತ ಅಂದ್ಕೊಳ್ಳೋಣ. ಬಟ್ ಅವರು ಸರಿಯಾಗಿ ನಿಮ್ಮ ಕಷ್ಟಕ್ಕೆ ಅಥವಾ ನಿಮಗೆ ಅತ್ಯಂತ ಅವಶ್ಯಕತೆ ಇರಬೇಕಾದ್ರೆ ಕೈ ಕೊಟ್ಬಿಡ್ತಾರೆ. ಯೂಸ್ ಆ್ಯಂಡ್ ಥ್ರೋ ಅನ್ಬೋದು. ಈಸಿಯಾಗಿ ಹೇಳ್ಬೇಕು ಅಂತಂದರೆ ಬಳಸಿ ಬಿಸಾಡುವುದು ಅಂತ. ಚೈನಾ ಮಾಲ್ ರೇ ಯೂಸ್ ಆ್ಯಂಡ್ ಥ್ರೋ ಅಂದ್ಬಿಡ್ತೀವಲ್ಲ, ಹಾಗೆ ನಿಮ್ಗೆ ಆ ಫೀಲ್ ಬರುತ್ತೆ. ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಟ್ರಾ, ನಾನು ಅವ್ರ ಕಷ್ಟಕ್ಕೆ ನಾನು ಆಗಿದ್ದೆ, ನನ್ನ ಕಷ್ಟಕ್ಕೆ ಅವ್ರು ಆಗ್ತಾ ಇಲ್ವಲ್ಲ, ನನ್ನ ಜೊತೆಗೆ ಬರ್ತೀನಿ, ನನ್ನ ಜೊತೆಗೆ ಇರ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಈ ಥರ ಸಮಸ್ಯೆ ಆದಾಗಲೇ ಕಾಣ್ತಾ ಇಲ್ವಲ್ಲ,
ಇದೇನಿದು, ಇದು ಹಿಂಗೆ ಮಾಡೋದು ತಪ್ಪಲ್ಲ, ನಾನೊಬ್ಬರೇ ಅನುಭವಿಸ್ಬೇಕಾ ಅಥವಾ ನಾನೊಬ್ಬರೇ ಎದುರಿಸ್ಬೇಕಾ? ಇಂತಹ ಕೆಲವಿಷ್ಟು ವಿಚಾರಗಳನ್ನೆಲ್ಲ ನೀವು ನೋಡಬೇಕಾದಂಥ ಪರಿಸ್ಥಿತಿ. ಪರಿಹಾರಾದಿಗಳೇ ನಿಮಗೆ ಯಾವಾಗಲೂ ಕಾಪಾಡ್ತಕ್ಕಂಥದ್ದು. ಹಣೆಯಲ್ಲಿ ಕುಂಕುಮ, ಭಸ್ಮ, ರಕ್ಷಧಾರಣೆ ಬಹಳ ಮುಖ್ಯ. ಆದ್ದರಿಂದ ಆ ವಿಶೇಷ ಪರಿಹಾರಗಳನ್ನು ನೀವು ಕೇಳಿಸ್ಕೊಳ್ಬೇಕು. ನವೆಂಬರ್ 20ನೇ ತಾರೀಕು ಗುರುವಾರ ಕಾರ್ತೀಕ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗನುಗುಣವಾಗಿರುವ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಅದು ಮಾಟಮಂತ್ರ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕೆಟ್ಟ ರೀತಿಯಲ್ಲಿ ಬಂದಿರತಕ್ಕಂಥ ಶತ್ರುಬಾಧೆಗಳಿರಬಹುದು. ಆ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶ. ಕಾರ್ತೀಕ ಅಮಾವಾಸ್ಯೆ ದೀಪೋತ್ಸವ ಮಾಡ್ತಕ್ಕಂಥ ಕಾಲ. ಅದ್ಭುತವಾಗಿ ಎಲ್ಲ ಕಡೆ ದೀಪೋತ್ಸವ ಮಾಡ್ತಿರ್ತಾರಲ್ಲ, ದೇವಸ್ಥಾನ ದೇಗುಲಗಳಲ್ಲೂ ಸಹ. ಸೊ ಅಂಥ ಅದ್ಭುತವಾದಂತಹ ದಿವಸ, ಕತ್ತಲು ಕಳೆದು ಬೆಳಕು ಬರ್ತಕ್ಕಂಥ ದಿವಸ, ಕಷ್ಟಗಳು ಕಳೆದು ಸುಖ ಬರ್ತಕ್ಕಂಥ ದಿವಸ ಅದು. ಸೊ ಅಂಥ ಪರ್ವ ದಿನದಂದೇ ನಾವು ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಳಿ ನೀವು. ಆರೋಗ್ಯ ಬಾಧೆಗಳು ಪರಿಹಾರ ಆಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಏನು ಸದೃಢವಾಗಿ ನೀವು ಎಲ್ಲೂ ಧೈರ್ಯವಾಗಿ ಓಡಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ, ಯಾವ ದೋಷಗಳು, ಯಾವ ಸಮಸ್ಯೆಗಳು ಆಗಬಾರ್ದು, ಒಂದು ರಕ್ಷಣೆ ಸಿಗಬೇಕು. ಅದಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮ, ಅಂದು ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಜೊತೆಗೆ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಹೋದ ವರ್ಷ ಡಿಸೆಂಬರಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಖುಷಿಯಾಗಿತ್ತು, ಬಹಳಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ವಿ, ಬಹಳಷ್ಟು ಜನಕ್ಕೆ ಅನುಕೂಲ ಆಗಿತ್ತು. ಸೊ ಈ ಬಾರಿಯೂ ಸಹ ವಿಶೇಷವಾದಂತಹ ಪ್ರಸಾದ ಕೊಡ್ತಾ ಇದ್ದೇವೆ. ಅದೇ ನಾವು ಇವರಂತಹ ಒಂದು ಭದ್ರ ರಕ್ಷಾ ಕವಚ ಅಂತ. ಈ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ನಲ್ಲಿ ನೋಡಿ, ನಾನು ಹಾಕ್ಕೊಂಡಿದ್ದೇನೆ ಕೈನಲ್ಲಿ. ಇದರಲ್ಲಿ ನಿಮಗೆ 4 ವಿಧದ ವಿಶೇಷವಾದಂತಹ ರತ್ನಗಳಿದೆ, ಉಪರತ್ನಗಳಿದೆ. ಅದರಲ್ಲಿ ಯಾವುದ್ಯಾವುದು ವಿಶೇಷವಾದ ಉಪರತ್ನಗಳು? ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ ಜ್ವಾಲಾಮುಖಿ ರತ್ನಗಳು, ಅದರ ಜೊತೆಗೆ ಇರತಕ್ಕಂಥದ್ದು ಧನಾಕರ್ಷಕ ರತ್ನಗಳು, ಅದ್ರ ಜೊತೆಗೆ ಇರತಕ್ಕಂತಹ ವಿಶೇಷವಾದದ್ದು ಕನಕವರ್ಣಿಕಾ ರತ್ನಗಳು. ಸೊ ಈ ಒಂದು 4 ರತ್ನಗಳ ಕಾಂಬಿನೇಷನ್ ಮಾಡಿಸಿದ್ದೇನೆ ಇದರಲ್ಲಿ. ಅಂದರೆ ನಿಮ್ಮ ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯವಹಾರಗಳಿರಬಹುದು, ಮಾಟಮಂತ್ರಗಳಿರಬಹುದು, ದೃಷ್ಟಿದೋಷಗಳಿರಬಹುದು, ಕೋರ್ಟ್ ಕಚೇರಿ ಸಮಸ್ಯೆ ಇರಬಹುದು, ಸಮಸ್ಯೆ ಯಾವುದೇ ಇರಬಹುದು, ಯಾವ ದಿಕ್ಕಿನಿಂದ ಬರಬಹುದು, ಯಾವ ರೀತಿಯಲ್ಲಿ ಬರಬಹುದು, ಈ 4 ವಿಧದ ಉಪರತ್ನಗಳ ರಕ್ಷಾ ಕವಚ, ಭದ್ರ ರಕ್ಷಾ ಕವಚ, ಭದ್ರವಾಗಿ ನಿಮ್ಮ ನಡತಕ್ಕಂಥದ್ದು. ಸೊ ಆ ಭದ್ರ ರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳು, ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಅಲ್ಲ, ಈ ಒಂದು ವಿಶೇಷವಾದಂತಹ ಭದ್ರ ರಕ್ಷಾ ಕವಚವನ್ನ ಅದ್ಭುತವಾದಂತಹ ದೈವತಾ ಸಾನ್ನಿಧ್ಯ ವೀರಭದ್ರನ ಸನ್ನಿಧಾನದಲ್ಲಿ, ಇದೇ ನಾನೀಗ ಜ್ಯೋತಿಷ್ಯ ಹೇಳ್ತಾ ಇರ್ತಕ್ಕಂಥ ಈ ವಿಡಿಯೋ ಮಾಡಿರ್ತಕ್ಕಂಥ ದೇಗುಲ, ಇದು ಪರಮ ಪವಿತ್ರವಾದಂತಹ ವೀರಭದ್ರನ ದೇಗುಲ. 100 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇಗುಲ. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಆಗಲೇ ವಿಡಿಯೋ ಮಾಡಿದ್ದೇನೆ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ. ಖಂಡಿತವಾಗಿ ಆ ವಿಡಿಯೋ ಲಿಂಕನ್ನು ನೀವು ನೋಡಬೇಕು, ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಅದ್ಭುತವಾದಂತಹ ದೇಗುಲ ಇದು ಅಂಥೇಳಿ. ಸೊ ಅಂತಹ ಅದ್ಭುತವಾದ ವೀರಭದ್ರ ದೇಗುಲ ನಿಮಗೆ ಇಡೀ ಕರ್ನಾಟಕದಾದ್ಯಂತ ನೋಡಿದ್ರು ಇಷ್ಟು ಪುರಾತನವಾದ ದೇಗುಲಗಳು ಸಿಗುವಂಥದ್ದು ಬಹಳ ಅಪರೂಪ. ಅದರಲ್ಲೂ ಸಹ ನಿಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಕಡೆ ವೀರಭದ್ರ ದೇಗುಲಗಳು ಬಹಳ ಕಮ್ಮಿ ಆಯ್ತಲ್ವಾ. ವೀರಭದ್ರನ ದೇಗುಲ ಇರತಕ್ಕಂಥದ್ದು ಶಿವನ ಗಣ, ಆ ವೀರಭದ್ರನ ದೇಗುಲ ಇರತಕ್ಕಂಥದ್ದು ಅಪರೂಪದಲ್ಲಿ ಇರ್ತಕ್ಕಂಥ ದೇಗುಲ ಇದು. ಈ ದೇಗುಲದ ಒಂದು ಇತಿಹಾಸ, ಈ ದೇಗುಲದ ಒಂದು ಏನು ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂತಹ ಅದ್ಭುತವಾದ ವೀರಭದ್ರನ ಸನ್ನಿಧಾನದಲ್ಲಿ ಈ ರತ್ನದ ಕವಚ, ಈ ಭದ್ರ ಕವಚ ಏನು ಬ್ರೇಸ್ಲೆಟ್ಗಳಿದೆ, ಇದನ್ನು ದೇವ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳು ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ. ಸುಮ್ಮನೆ ಯಾವುದೋ ಅಂಗಡಿಯ ಒಂದು ಬ್ರೇಸ್ಲೆಟ್ ಆಗಿರಲ್ಲ ಇದು. ನಿಮಗೆ ಅದ್ಭುತವಾಗಿ
ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರತಕ್ಕಂಥ ಅದ್ಭುತವಾದ ಈ ರಕ್ಷಾ ಕವಚ, ಭದ್ರ ರಕ್ಷಾ ಕವಚವನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆಯ ಪುಣ್ಯ ದಿನದಂದು ನಾವು ನಮ್ಮ ಯಾಗಶಾಲೆಯಲ್ಲಿ ಇಷ್ಟೆಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರಿನಲ್ಲಿ ಬ್ರೇಸ್ಲೆಟ್ನ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬಹುದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಭದ್ರ ರಕ್ಷಾ ಬ್ರಾಸ್ಲೆಟ್ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾನು ಧಾರಣೆ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಧಾರಣೆ ಮಾಡಿಕೊಂಡಾಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದೇನೋ, ಆ ಥರದ್ದೇನೂ ಇಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳು ನಿಮಗೆ ಇದರ ಕೆಲಸ, ಅದರ ರಕ್ಷಣೆ, ಅದು ಕೆಲಸ ಅದು ಮಾಡ್ತಾ ಇರ್ತದೆ. ಸೊ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಕಾರ್ತೀಕ ಅಮಾವಾಸ್ಯೆ ಪುಣ್ಯ ದಿನದಂದೇ ನಾವು ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮ್ಗಳನ್ನು ನೋಡಬಹುದು. ಹಾಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಈ ಒಂದು ಪ್ರಸಾದವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರುಕೊಡೋರು ಬೇಗ ಬೇಗ ವಿಡಿಯೋ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.